ತಾಲೂಕಿನ ಕೊಪ್ಪ ಹೋಬಳಿ ಚಿಕ್ಕವಸಗಾವಿ ಗ್ರಾಮದ ಶ್ರೀ ಕೆಂಪಮ್ಮ ದೇವಿ ದೇವಾಲಯದ 16ನೇ ವರ್ಷದ ಅದ್ದೂರಿ ವಾರ್ಷಿಕೋತ್ಸವ ಅತ್ಯಂತ ವಿಜೃಂಭಣೆಯಿಂದ ನಡೆಯಿತು. ಶ್ರೀ ಕೆಂಪಮ್ಮ ದೇವಿಯ ವಾರ್ಷಿಕೋತ್ಸವದ ಪ್ರಯುಕ್ತ ಮಂಗಳವಾರ ರಾತ್ರಿ ಬಹಳ ವಿಜೃಂಭಣೆಯಿಂದ ದೇವರ ಉತ್ಸವ ತರುವ ಗ್ರಾಮದ ಬೀದಿಗೆ ಜಗಮಗಿಸುವ ವಿದ್ಯುತ್ ದೀಪಗಳ ಅಲಂಕಾರದೊಂದಿಗೆ ಗ್ರಾಮದ ಕೃಷ್ಣದೇವರು, ಮುತ್ಸಂದ್ರ ಮುದ್ದಪ್ಪ ದೇವರು, ಹೊಸಗಾವಿ ಚೆನ್ನಪ್ಪ ದೇವರುಗಳ ಉತ್ಸವದೊಂದಿಗೆ ವೀರಗಾಸೆ ಮಕ್ಕಳು ಹಾಗೂ ತಮಟೆ ಮತ್ತು ವಾದ್ಯಗಳ ಜೊತೆಯಲ್ಲಿ ಗ್ರಾಮದ ಕೃಷ್ಣದೇವರ ಅರ್ಚಕರು, ಮಾರಮ್ಮ ಹಾಗೂ ಹಳೆ ಊರಮ್ಮನ ಗುಡ್ಡಪ್ಪಂದಿರು ಮತ್ತು ಮಂಡ್ಯದ ಪೂಜೆ ಕುಣಿತ ತಂಡಗಳ ಸಮೇತ ಶ್ರೀ ಕೆಂಪಮ್ಮ ದೇವರನ್ನು ಕರೆದುಕೊಂಡು ಬರಲಾಯಿತು. ಜೈರಾಮ್ ಅಂತ, ನಾನು ಜನರಲ್ ಮ್ಯಾನೇಜರು, ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಈ ಊರಿನ ಮನುಷ್ಯ ನಾನು. ಮತ್ತು ಇದು ಆಲೆ 100 ಇತಿಹಾಸ ಇದೆ ದೇವಸ್ಥಾನಕ್ಕೆ. ನಿಮ್ಗೆ ಗೊತ್ತಿರ್ಬೋದು, ಕೆಂಪೇಗೌಡರ ಮನೆ ದೇವರು ಕೆಂಪಮ್ಮ ದೇವಿ ಅಂತಲೇ. ಬೆಂಗಳೂರು ಸುತ್ತಮುತ್ತ ಬರೀ ಕೆಂಪಮ್ಮ ದೇವಿ ದೇವಸ್ಥಾನವೇ ಇದೆ. ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಎಲ್ಲೋ ಒಂದು ಕಡೆ ಒಂದೊಂದು ಹಳ್ಳಿನಲ್ಲಿದೆ. ಸೊ ಈ ದೇವಸ್ಥಾನ ನಾವು ಕಟ್ಟೋದಕ್ಕೆ ಮುಂಚೆ ಏನು ನಾವು ಅಷ್ಟೊಂದು ಏಳಿಗೆ ಇರಲಿಲ್ಲ, ನಮ್ಗೆ ಅಲ್ಲಿಗೆ ಆಗ್ತಾಯಿತ್ತು. ಈ ದೇವಸ್ಥಾನನ ನಾವು ಎಲ್ಲ ಒಂದು ಯೋಚನೆ ಮಾಡಿ ಒಂದು ಸಣ್ಣ ದೇವಸ್ಥಾನನ ಒಳ್ಳೆ ಗುಡಿಯಾಗಿ ಮಾಡಿ ಇವತ್ತು ಎಲ್ಲರೂ ನಮ್ಮ ಅಣ್ಣ ತಮ್ಮದಿರು ಸುತ್ತಮುತ್ತ ಇರ್ಬೋದು, ನಮ್ಮ ಊರವ್ರು ಇರ್ಬೋದು, ನಾವು ಬೇರೆ ಕಡೆ ಇರುವಂಥರೆಲ್ಲ ಮಾಡಿ ಆದಮೇಲೆ ನಮ್ಗೆ ಒಂಥರ ಏಳಿಗೆ, ಒಂಥರ ನಂಬಿಕೆ, ಏನೋ ಒಂದು ಹೆಸರಿಟ್ಕೊ ಹೊರಟ್ರೆ ಎಲ್ಲ ಕೆಲಸಗಳು ನಮ್ಮ ಅಂತಃಶಕ್ತಿಗೆ, ನಮ್ಮ ಶಕ್ತಿನ ಮೀರಿ ಶಕ್ತಿ ಕೊಡ್ತಾ ಇದೆ. ಅದಕ್ಕೆ ಈ ದೇವಸ್ಥಾನದ ವಿಶೇಷ ಏನಂದರೆ ಇಲ್ಲಿ ಯಾರು ಊರಲ್ಲಿ ನಾನ್ ವೆಜ್ ಮಾಡೋಂಗಿಲ್ಲ. ಇಲ್ಲೆಲ್ಲ ಬರೀ ಊಟನ ನಾವು ವೆಜಿಟೇರಿಯನ್ನೇ, ಎಲ್ಲ ಸಸ್ಯಾಹಾರಿನೇ ಮಾಡಬೇಕು. ಮತ್ತು ನೋಡ್ಬೇಕು, ಈಗೆಲ್ಲ ಏನೇನು ಕಟ್ಟವ್ರೆ ಪ್ರತಿಯೊಂದು ಮನೆಯವರು ಆ ಒಂದು ಗೊನೆನ ಕಟ್ಟವ್ರೆ. ಈ ಗೊನೆ ಏನಾಗುತ್ತೆ, ಒಂದು ವಾರ ನೆಕ್ಸ್ಟ್ ವೀಕು ಗಡಿಗೆ ಹೋಮ ಅಂತ ಆಗುತ್ತೆ. ಆ ಗಡಿಗೆ ಒಳಗೆ ಹಣ್ಣಾಗ್ತಾವೆ.
ಹಣ್ಣಾಗಿತ್ತು ಹಣ್ಣಾಗಲಿಲ್ಲ ಅದಕ್ಕೆ ಬೇರೆ ಒಂದು ಆ ಚರ್ಚೆ ಆಗ್ತವೆ. ಆಮೇಲೆ ಪ್ರತಿಯೊಂದು 95% ಹಣ್ಣಾಗುತ್ತೆ. ಆ ಕಾಲದಿಂದ ನಡೆಸ್ಕೊಬಾರ್ದಂಥ ಸಂಪ್ರದಾಯನ ನಮ್ಮ ತಲೆಮಾರಿನವರು ಮತ್ತು ನಮ್ಮ ಅರ್ಚಕರು, ನಮ್ಮ ಊರವರು, ಇಲ್ಲಿಯವರು, ನಮ್ಮ ಎಲ್ಲ ಅಣ್ಣ ತಮ್ಮದಿರು, ಸುತ್ತ ಊರಿನ ಅಣ್ಣ ತಮ್ಮದಿರು ಈ ದೇವಸ್ಥಾನನ ಈಗ 16 ವರ್ಷದ ನಂತರ ದೇವಸ್ಥಾನ ಕಟ್ಟಿ ಇವತ್ತು ವಾರ್ಷಿಕೋತ್ಸವ ಆಗ್ತಾ ಇರೋದು. ಇದೊಂಥರ ವಿಜೃಂಭಣೆ, ನಮಗೆ ಸಂತೋಷ. ಇದೆಲ್ಲ ಆದಮೇಲೆ ನಮಗೊಂದು ತುಂಬ ಶಕ್ತಿ ಮತ್ತು ಯುಕ್ತಿ, ನಮಗೆ ಬೇಕಾದಂಥ ಶಕ್ತಿನ ತಾಯಿ ದಯಪಾಲಿಸೋಳೆ. ಅದರಿಂದ ನಾವು ಇದು ನಂಬಿಕೆ ಇಟ್ಕೊಂಡು ದೇವಸ್ಥಾನನ ಕಟ್ಟಿಸಿ ಇವತ್ತು ಒಂದು ಒಳ್ಳೆಯ ವಾರ್ಷಿಕೋತ್ಸವನ ಮಾಡ್ತಾಯಿದ್ವಿ. ಜಯರಾಮ್, ಚಿಕ್ಕೋಸ್ಕವೆ. ದೇವಸ್ಥಾನ 1900 ಕೆಂಪಮ್ಮ ದೇವಿ ದೇವಸ್ಥಾನ 1963ರಲ್ಲಿ ನಮ್ಮ ತಾತ ಸತ್ತೋದ್ಮೇಲೆ, ಹೆಸರು ಕೆಂಪೇಗೌಡರು ಸತ್ತೋದ್ಮೇಲೆ 63ರಲ್ಲಿ ನಮ್ಮ ತಂದೆನ ಈ ದೇವರು ಗುಡ್ಡನ್ನು ತಗೊಂಡಾದ ನಂತರ ಈ ದೇವರು ಏನು ವೈಶಿಷ್ಟ್ಯ ಅಂದರೆ ನಮ್ಮ ಕುಲದೇವತೆ ಅಂದರೆ ಇದು ಪಶ್ಚಿಮುಖವಾಗಿದ್ದರೆ ಏನಾಯಿತು, ನಮ್ಮ ಅಣ್ಣ ತಮ್ಮದವ್ರಿಗೆ ಭಾರಿ ಅನಾನುಕೂಲ, ತೊಂದರೆಗಳು ಬೇಕಾದಷ್ಟು ಆಯ್ತಾಯಿತು. ಹೆಂಗಪ್ಪ ಜೀವನ ಮಾಡೋದು ಅನ್ನೋ ಥರನೂ ಇತ್ತು. ಅನಂತರ ಹಂಗೆ ನಡ್ಕೊಬಂತಾಯಿತು. 1900 ಈಗ 2005ರಲ್ಲಿ ನಾವು ದೇವಸ್ಥಾನ ಕಿತ್ತಾಕಬೇಕು ಅಂತ ನಮ್ಮ ಮೈಸೂರು ನಮ್ಮ ಅಣ್ಣ ತಮ್ಮದಿರೆಲ್ಲ ಬಂದು ದೇವಸ್ಥಾನ ಹಿಂಗೆ ಮಾಳಿಗೆ ಮೇಲೆ ಇತ್ತು. ಮಾಳಿಗೆ ಮನೆ ಇದ್ದಾಗ ಇದು ದೇವಸ್ಥಾನ ಹಳೇದಾಗೋಯ್ತಲ್ಲ, ಕಟ್ಟಬೇಕು ಅಂತ ನಮ್ಮ ಅಣ್ಣ ತಮ್ಮದಿರೆಲ್ಲ ಬಂದ ನಂತರ ಏನಾಯಿತು, ನಮ್ಮ ಹತ್ರ ಇದ್ದು 35,000 ದುಡ್ಡು ಹೆಂಗೆ ಈ ದೇವಸ್ಥಾನ ಕಟ್ಟೋದು ಹೆಂಗೆ, ಏನು ಮಾಡೋದು ಅಂತ ಎಲ್ಲ ಸೇರಿ ವ್ಯವಸ್ಥೆ ಮಾಡಿದಾಗ ಎಲ್ಲರೂ ಸ್ವಲ್ಪ ದುಡ್ಡು ಹಾಕಿ 1,35,000 ಆಯಿತು. ನಾವು ದೇವಸ್ಥಾನ ಕಟ್ಟಬೇಕು ಅಂತ ಬೆಂಗಳೂರಿಗೆ ಹೋದೋ, ಅವನು 11 ಲಕ್ಷ ರೂಪಾಯಿ ಕೇಳ್ದ. ಅನಂತರ ಈ ದೇವ್ರ ಮಹಿಮೆಯೋ ಏನೋ ಬೆಳಗ್ಗೆ 5 ಗಂಟೆಗೆ ಹೋಗಿ ವ್ಯಾಪಾರಕ್ಕೆ 9 ಗಂಟೆ ಆದರೂ ಸಮರಿಲಿಲ್ಲ. ಕೊನೆಯಲ್ಲಿ ಒಂದು ಮಾತು ಕೇಳ್ಬಿಡೋಣ ಅಂತ ಹೋದಾಗ ಅವನು ಏನು ದೇವರು ಈ ತಾಯಿ ಮನಸ್ಸು ಕೊಟ್ಟಲು ಏನೋ 9 ಲಕ್ಷಕ್ಕೆ ಒಪ್ಪಿಲ್ಲ. 9 ಲಕ್ಷಕ್ಕೆ 1 ಲಕ್ಷ ಅಡ್ವಾನ್ಸ್ ಕೊಟ್ಟು ಏನು ಮಾಡೋದು, ಇನ್ನೂ 6 ಲಕ್ಷ ಅಂತ ಹೇಳಿದಾಗ ಆ ತಾಯಿ ಯಾವ ಥರದಲ್ಲೂ ಒದಗಿಸ್ಬಿಟ್ಲು. 8 ಲಕ್ಷ ಹೋಗಿ 9 ಲಕ್ಷ ಹೋಗಿ 13 ಲಕ್ಷ ಆಗೋಯ್ತು ಫೈನಲ್ ಮಾಡೋಕ್ಕೆ 2008ರಲ್ಲಿ. 2008ರಿಂದ ದೇವರು ಆ ತಾಯಿ ನಮ್ಮ 30 ಕುಳಕ್ಕೆ ನಮ್ಮ ಭಾಗದಲ್ಲಿ ಅವಳೆ. ಇಡೀ ನಮ್ಮ ಇಂಪಾರ್ಟೆಂಟಾಗಿ ನಮ್ಮ ಅಣ್ಣ ತಮ್ಮದಿರ್ಗಂತೂ 2008 ರೀಚ್ಗೆ ಎಲ್ಲರೂ ಅನುಕೂಲ ಆತ. 1,000 ರೂಪಾಯಿ ಕೊಡೋಕ್ಕಾಗಲ್ಲ ಅಂತಿದ್ದವರು ಇವತ್ತು 10,000 ರೂಪಾಯಿ ಬೇಕಾದ್ರೆ ಕೊಡ್ತೀನಿ. ಆ ದೇವ್ರ ಶಕ್ತಿ, ಆ ತಾಯಿಯ ಶಕ್ತಿ 10,000 ರೂಪಾಯಿ ಬೇಕಾದ್ರೆ ಕೊಡ್ತೀನಿ ಅನ್ನೋ ಮಟ್ಟಕ್ಕೆ ಎಲ್ಲರೂ ಬೆಳೆದವ್ರೆ. ಯಾರು 10,000 ಕೊಡಿ, 50,000 ಕೊಡ್ತೀನಿ ಅನ್ನೋ ಮಟ್ಟಕ್ಕೂ ಅವರೇ, 1,00,000 ರೂಪಾಯಿ ಹಾಕ್ತೀನಿ ಅನ್ನೋ ಮಟ್ಟಕ್ಕೂ ಅವರೇ. ಆ ತಾಯಿ ದಯೆ ನಮ್ಮ ಅಣ್ಣ ತಮ್ಮದಿರ ಮೇಲೆಲ್ಲ ಅದೇ. ಈ ತಾಯಿ ನಮ್ಮ ಭಾಗದಲ್ಲಿ ಅವಳೆ ಅಂತ ಇವತ್ತು 10 ಲಕ್ಷ ರೂಪಾಯಿ ಖರ್ಚು ಮಾಡ್ತಾವೆ ಎಲ್ಲ ಜನಗಳ ದುಡ್ಡು. ಅದಕ್ಕೆ ನಮ್ಮ ಅಣ್ಣ ತಮ್ಮದಿರೆಲ್ಲ, ಅದು ಬೆಂಗಳೂರು, ಮೈಸೂರವರು ಎಲ್ಲರೂ, ನಮ್ಮ ಗ್ರಾಮದವರು, ನಮ್ಮ ಯಜಮಾನರುಗಳು, ನಮ್ಮ ಅಣ್ಣ ತಮ್ಮದಿರೆಲ್ಲ ಕೂಡ ಭಾರಿ ಶ್ರದ್ಧೆ ವಹಿಸಿ, ಇವರಿಬ್ಬರು ಅಂತೂ ಭಾರಿ ಶ್ರಮ, 15 ದಿವಸದಿಂದ ಶ್ರಮ ಕೆಲಸ ಮಾಡೇ ಇಲ್ಲ, ಭಾರಿ ಓಡಾಟ ಮಾಡಿ ಚೆನ್ನಾಗಿ ಮಾಡವ್ರೆ. ಎಲ್ಲದಕ್ಕೂ ಆ ತಾಯಿ ಶಕ್ತಿ, ನಮ್ಮದು ಅಂತ ಹೇಳೋಂಗಿಲ್ಲ, ಅವ್ರದ್ದು ಅಂತ ಹೇಳೋಂಗಿಲ್ಲ. ಆ ತಾಯಿಗೆ ಗುರುಬಲ ಬಂದಿದೆ, ನಮ್ಮ ಜನಕ್ಕೂ ಗುರುಬಲ ಬಂದಿದೆ. ಎಲ್ಲರೂ ಒಳ್ಳೆ ಮನಸ್ಸಲ್ಲಿ ಅಭಿವೃದ್ಧಿ ಮಾಡ್ತಾವ್ರೆ. ಈ ಮಟ್ಟಕ್ಕೆ ಈ ತಾಯಿ ಬೆಳೆಸವಳೆ. ಆ ತಾಯಿ ಇಷ್ಟೆಲ್ಲ ಮಾಡೋದಕ್ಕೆ ಆ ತಾಯಿನೇ ನಮ್ಮ ಕಾರಣ. ನಾಗರಾಜು ಅಂದ್ಬಿಟ್ಟು ನಾವು ಅರ್ಚಕರು. ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಶನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.